ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ 5ನೇ ಅಧ್ಯಾಯ ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 116ರಿಂದ ಹಿಡಿದು 126ರವರೆಗೆ ಹಾಗೂ ಮುಂದೆ ನೆಕ್ಸ್ಟ್ 133ರವರೆಗೆ ಇರ್ತಕ್ಕಂತಹ ಎಲ್ಲ ಕಾನ್ಸೆಪ್ಟನ್ನು ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 5.8 ಪರ್ಯಾಯ ಕೋನಗಳು ಅಂದರೆ ಏನು, ಅದರ ಲಕ್ಷಣ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ ಚಿತ್ರ 5.25ರಲ್ಲಿ ಕೋನ್ ಡಿ ಯನ್ನು ಕೋನ್ ಎಫ್ನ ಪರ್ಯಾಯ ಕೋನ ಇಲ್ಲಿ ನೋಡ್ಬೋದು. ಕೋನ್ ಡಿಯನ್ನು ಕೋನ್ ಎಫ್ನ ಪರ್ಯಾಯ ಕೋನ ಅಂತ ಕರೆಯಲಾಗುತ್ತದೆ ಮತ್ತು ಕೋನ್ ಸಿಯು ಇನ ಪರ್ಯಾಯ ಕೋನ ಅಂತ ಕರಿತೀವಿ. ಕೋನ್ ಸಿಯನ್ನು ಕೋನ್ ಇನ ಪರ್ಯಾಯ ಕೋನವಾಗಿದೆ ಅಂತ ನಾವು ಕರಿತೀವಿ. ಯಾಕೆ ಹೀಗೆ ಅಂತಂದರೆ ನೋಡ್ರಿ, ಒಂದು ದತ್ತ ಕೋನ ಎಫ್ನ ಪರ್ಯಾಯ ಕೋನವನ್ನು ನೀವು ಈ ರೀತಿ ಕಂಡುಹಿಡಿಯಬಹುದು. ಕೋನ್ ಎಫ್ನ ಅನುರೂಪ ಕೋನವನ್ನು ಕಂಡುಹಿಡಿಯುವುದು ಕೋನ್ ಬಿ ಆಗಿರುತ್ತದೆ. ನಂತರ ಬಿಯ ಶೃಂಗಾತ್ಮಕ ಕೋನವನ್ನು ಕಂಡುಹಿಡಿಯುವುದು ಅದು ಕೋನ್ ಡಿ ಆಗಿರುತ್ತದೆ. ಎಷ್ಟು ಸಿಂಪಲ್ಲಾಗಿ ನಿಮಗೆ ಅವರು ತಿಳಿಸ್ಕೊಡ್ತಾರೆ ನೋಡ್ರಿ. ಹೇಗಂತಂದ್ರೆ ಕೋನ್ ಡಿನ ಪರ್ಯಾಯ ಕೋನ ಕೋನ್ ಎಫ್. ಇದು ಹೆಂಗಪ್ಪ ಅಂತಂದರೆ ಮೊದಲು ನಾವು ಕೋನ್ ಎಫ್ನ ಅನುರೂಪ ಕೋನವನ್ನು ನೋಡಬೇಕು. ಅನುರೂಪ ಕೋನದ ಕಾನ್ಸೆಪ್ಟನ್ನು ನೀವು ಈಗ ಆಲ್ರೆಡಿ ಕಲ್ತಿದ್ದೀರಿ. ಸೊ ಕೋನ್ ಎಫ್ನ ಅನುರೂಪ ಕೋನ ಕೋನ್ ಬಿ ಹಾಗೂ ಕೋನ್ ಬಿದ ಶೃಂಗಾತ್ಮಕ ಕೋನ ಕೋನ್ ಡಿ. ಹಾಗಾದ್ರೆ ಕೋನ್ ಎಫ್ ಅನ್ನೋದು ಕೋನ್ ಬಿಗೆ ಸಮನಾಗಿದೆ, ಅಂದರೆ ಕೋನ್ ಎಫ್ನ ಅನುರೂಪ ಕೋನ ಕೋನ್ ಬಿಗೆ ಸಮನಾಗಿದೆ. ಕೋನ್ ಬಿನ ಶೃಂಗಾತ್ಮಕ ಕೋನ ಕೋನ್ ಡಿ ಇವೆರಡು ಪರಸ್ಪರ ಸಮನಾಗಿವೆ. ಇವೆರಡು ಪರಸ್ಪರ ಸಮ ಅಂದರೆ ಇವು ಮೂರು ಒಂದಕ್ಕೊಂದು ಏನಾಗ್ತಾವ, ಸಮ ಆಗ್ತಾವ. ಹಾಗಾದ್ರೆ ಕೋನ್ ಎಫ್ನ ಪರ್ಯಾಯ ಕೋನ ಕೋನ್ ಡಿ ಇವೆರಡು ಪರಸ್ಪರ ಸಮನಾಗಿರುತ್ತವೆ. ನಿಮಗೆ ಚಟುವಟಿಕೆ 6 ಅಂತ ಕೊಟ್ಟಿದ್ದಾರೆ, ಈಗ ಗಮನಿಸ್ರಿ. ಚಿತ್ರ 5.25ರಲ್ಲಿ ಕೋನ್ ಎಫ್ = 120 ಡಿಗ್ರಿ ಆಗಿದ್ದರೆ ಅದರ ಪರ್ಯಾಯ ಕೋನ ಕೋನ್ ಡಿಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಕೋನ್ ಡಿಯ ಅಳತೆ ಎಷ್ಟು ಅಂತ ಕೇಳಿದಾರೆ ಅವರು. ಸೊ ಅದು ಸಮ ಬರಬೇಕು, ಬರುತ್ತಾ ಇಲ್ಲ ಅಂತ ನಾವು ನೋಡೋಣ. ಕೋನ್ ಎಫ್ನ ಅಳತೆ ಅವ್ರು ಕೊಟ್ಟಿದ್ದ 120 ಡಿಗ್ರಿ ಅಂತ. ಎಷ್ಟು ಕೊಟ್ಟಿದ್ದಾರೆ ಅವರ? 120. ಕೋನ್ ಎಫ್ = ಕೋನ್ ಬಿ. ಯಾಕಂತಂದರೆ ಇವೆರಡು ಎಂಥ ಕೋನಗಳಿವ? ಅನುರೂಪ ಕೋನಗಳು. ನೀವು ಅನುರೂಪ ಕೋನಗಳ ಸಮ ಅಂತ ಕಲ್ತಿದ್ದೀರಿ ಆಲ್ರೆಡಿ. ಈಗ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅನುರೂಪ ಕೋನಗಳ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅನುರೂಪ ಕೋನಗಳು ಕೋನ್ ಎಫ್ ಇದ್ದಿದ್ದು ಕೋನ್ ಬಿಗೆ ಸಮನ ಐತಿ. ಕೋನ್ ಎಫ್ ಅಂದ್ರೆ 120, ಕೋನ್ ಬಿ ಈಸ್ ಆಲ್ಸೋ 120. ಇದು ಏನಾಗುತ್ತೆ? 120 ಡಿಗ್ರಿನೇ ಆಗುತ್ತೆ. ಕೋನ್ ಬಿ = ಡಿ. ಯಾಕಂತಂದರೆ ಶೃಂಗಾತ್ಮಕ ಕೋನ. ಶೃಂಗಾತ್ಮಕ ಕೋನ ಯಾವುದು? ಕೋನ್ ಬಿ = ಕೋನ್ ಡಿ. ಎಷ್ಟಿರ್ತದೆ? ಅದು ಸಹ 120 ಡಿಗ್ರಿನೇ ಇರ್ತದೆ. ಈ ಕೋನ್ ಡಿನೂ ಸಹ ಎಷ್ಟಿರ್ತದೆ? 120 ಡಿಗ್ರಿ. ಹಾಗಾದ್ರೆ ಕೋನ್ ಡಿ ಮತ್ತು ಕೋನ್ ಎಫ್ ಏನದು? ಆದ್ದರಿಂದ ಕೋನ್ ಡಿ = ಕೋನ್ ಎಫ್. ಎರಡೂ ಪರ್ಯಾಯ ಕೋನಗಳು ಏನದು ಇಲ್ಲಿ ಸಮ, ಅದು ನೀವು ಗಮನಿಸಬಹುದು. ಸೊ ಅದಕ್ಕೆ ನಾವು ಹೇಳ್ತೀವಿ. ಸೊ ಅವರ ಕಂಡುಹಿಡಿಯಕ್ಕೆ ಕೇಳಿದ್ದು ಡಿ ಕೋನ, ಕೋನ್ ಡಿ ನಮಗೆ 120 ಡಿಗ್ರಿ ಅಂತ ಬಂದಿದೆ. ಸೊ ಈ ಎಲ್ಲ ಪಾಯಿಂಟ್ಸಲ್ಲೂ ಸಹ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಂಡುಹಿಡಿಯೋದು ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಸಮಾಂತರ ರೇಖೆಗಳ ಜೋಡಿಯನ್ನು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಯಾವಾಗಲೂ ಪರಸ್ಪರ ಸಮನಾಗಿರುತ್ತವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇದನ್ನು ಈ ಒಂದು 7ನೇ ತರಗತಿಯಲ್ಲಿ ಕಲಿತ್ರಿ ಅಂತಂದರೆ ನಿಮಗೆ 10th ಬರೋವರೆಗೂ ಸಹ ಇದು ನಿಮಗೆ ನೆನಪಿರಬೇಕು. ಸೊ ಇದರ ಮೇಲೆ ಅಪ್ಲೈಡ್ ಕ್ವಶನ್ಸು ಸಹ ಮುಂದಿನ ಒಂದು ತರಗತಿಗಳಲ್ಲಿ ನಿಮಗೆ ಬರ್ತಾ ಹೋಗ್ತಾವೆ. ಅದಕ್ಕೆ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಏನಂತಂದರೆ ಇಲ್ಲಿ ನೋಡ್ರಿ, ಎರಡು ಸಮಾಂತರ ರೇಖೆಗಳು ಎಲ್ ಮತ್ತು ಎಮ್ ಇವೇನು ಸಮಾಂತರ. ಸೊ ಸಮಾಂತರ ಒಂದಂತಹ ಚಿಹ್ನೆಯನ್ನು ಈ ರೀತಿ ಬಳಸ್ತೀವಿ. ಮುಂದಿನ ಅಧ್ಯಾಯಗಳಲ್ಲಿ ನಿಮ್ಗೆ ಮುಂದಿನ ಒಂದು ತರಗತಿಗಳಲ್ಲಿ ಸಮಾಂತರ ರೇಖೆಯ ಚಿಹ್ನೆಯನ್ನು ನಿಮ್ಗೆ ಗೊತ್ತಾಗ್ತದೆ. ಸೊ ಈಗ ನೋಡ್ರಿ, ಇದು ಪ್ಯಾರಲಲ್ ಅಥವಾ ಸಮಾಂತರ ಅಂತಕ್ಕಂಥ ಸಿಂಬಲನ್ನು ಸೂಚಿಸ್ತದೆ. ಸೊ ಎರಡು ಸಮಾಂತರ ರೇಖೆಗಳನ್ನು ನಾವು ಇನ್ನೊಂದು ರೇಖೆ ಛೇದಿಸಿದಾಗ ಎಲ್ ಮತ್ತು ಎಮ್ ಸಮಾಂತರ ರೇಖೆಗಳನ್ನ ಟಿ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು. ಡಿಗ ಪರ್ಯಾಯ ಕೋನ ಎಫ್,
ಕೋನ ಡಿಗೆ ಪರ್ಯಾಯ ಕೋನ ಕೋನ ಎಫ್. ಆನಂತರ ಕೋನ ಇಗೆ ಪರ್ಯಾಯ ಕೋನ ಸಿ. ನೀವು ಇದನ್ನು ಇನ್ನೊಂದು ರೀತಿ ಗುರುತಿಸ್ಬೋದು, ಝಡ್ ಶೇಪ್ ಕಂಡು ಬರ್ತದೆ ನಿಮಗೆ. ಇದೊಂದು ಝಡ್. ಇವು ಪರ್ಯಾಯ, ಇವೆರಡು ಪ್ಯಾರಲಲ್ ಆಗಿದ್ದಾಗ ಅಷ್ಟೇ ಮಾತ್ರ ಇದು ಯೂಸ್ ಆಗ್ತದೆ, ಇಲ್ಲ ಯೂಸ್ ಆಗಲ್ಲ. ಸೊ ನೋಡಿರಿ, ಝಡ್ ಶೇಪ್ ಇದಕ್ಕೆ ಇದು ಸಮ. ಇದೊಂದು ಝಡ್ ಶೇಪ್ ಕಾಣಿಸ್ತದೆ ನಿಮ್ಗೆ. ಈ ಕೋಣಕ್ಕೆ ಈ ಕೋಣ ಸಮ ಅಂದಂಗೆ. ಅಂದರೆ ಎರಡು ಸಮಾಂತರ ರೇಖೆಗಳನ್ನು ಇನ್ನೊಂದು ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅಂತ ನಿಮ್ಗೆ ತಿಳಿದಿರಬೇಕು. ಇದರ ಮೇಲೆ ಪೇಜ್ ನಂಬರ್ 135 ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ ನೋಡಿರಿ, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿರಿ. ಚಿತ್ರ 5.26ರಲ್ಲಿ ಛೇದಕ ರೇಖೆ ಟಿ ಯು ಇಲ್ಲಿದೆ. ಛೇದಕ ರೇಖೆ ಟಿ ಯು ಎಲ್ ಮತ್ತು ಎಂ ಸಮಾಂತರ ರೇಖೆಗಳನ್ನು ಛೇದಿಸಿದರೆ, ಇಲ್ಲಿ ಎಲ್ ಮತ್ತು ಎಂ ಎರಡು ಸಮಾಂತರ ರೇಖೆಗಳನ್ನು ಈ ಟಿ ರೇಖೆ ಛೇದಿಸಿದರೆ ಕೋನ್ 6ನ ಅಳತೆ ಕೊಟ್ಟಿದ್ದಾರೆ 135 ಡಿಗ್ರಿ ಅಂತ. ಉಳಿದ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈ ಹಿಂದೆ ಇರ್ತಕ್ಕಂತಹ ಎಲ್ಲ ವೀಡಿಯೋಸ್ಗಳ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿತ್ತು ಅಂತಂದರೆ ಈ ಪ್ರಾಬ್ಲಮ್ಸ್ ನಿಮಗೆ ಬಿಡಿಸ್ಲಿಕ್ಕೆ ಬರ್ತದೆ, ಇಲ್ಲ ಅಂತಂದ್ರೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಸೊ ಯಾರಾದರೂ ಹಿಂದಿನ ವೀಡಿಯೋಸನ್ನು ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಹೋಗಿ ನೀವು ನೋಡಬಹುದು. ಇಲ್ಲಿ ನೋಡಿರಿ, ಕೋನ 6 ನಿಮಗೆ ಗೊತ್ತಿದೆ, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ, ಎರಡು ಸಮಾಂತರ ರೇಖೆಗಳನ್ನು ಇನ್ನೊಂದು ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಇಲ್ಲಿ ಈ ಎರಡು ಸಮಾಂತರ ರೇಖೆಗಳನ್ನ ಟಿ ರೇಖೆ ಅನ್ನುವಂಥದ್ದು ಛೇದಿಸಿತ್ತು ಅಂತಂದರೆ ಅದರ ಅನುರೂಪ ಕೋನಗಳು ಅಂದ್ರೆ ಕೋನ 2 = ಕೋನ 6. ಯಾಕಂತಂದರೆ ಅನುರೂಪ ಕೋನಗಳು, ಅನುರೂಪ ಕೋನಗಳು ಸಮನಾಗಿರ್ತವೆ. ಹಂಗಂದ್ರೆ ಕೋನ 2 ಎಷ್ಟು ಬರ್ತದೆ, ಇದು 135 ಅಂತಂದ್ರೆ ಇದು 135 ಹೌದಾ. ಹಾಗಾದ್ರೆ ನಿಮಗೆ ಗೊತ್ತೈತಿ ಕೋನ 2 135 ಅಂದ್ರೆ ಕೋನ 4ನು 235. ಯಾಕಂತಂದ್ರೆ ಇವೆರಡು ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಯಾವ್ಯಾವು? ಶೃಂಗಾಭಿಮುಖ ಕೋನಗಳು ಯಾವ್ಯಾವು? ಕೋನ 2 = ಕೋನ 4. ಕೋನ 2 = ಕೋನ 4 ಶೃಂಗಾಭಿಮುಖ. ನಿಮಗೆ ಗೊತ್ತೈತಿ ಕೋನ 2 ಮತ್ತು 3ಗಳ ಮೊತ್ತ 180 ಡಿಗ್ರಿ, ಯಾಕಂದರೆ ಸರಳ ಯುಗ್ಮಗಳು. ಕೋನ 2 + ಕೋನ 3 = 180 ಡಿಗ್ರಿ. ಕೋನ 2 ಆಲ್ರೆಡಿ 135 ಡಿಗ್ರಿ ಇದೆ. ಕೋನ 3 ನಮಗೆ ಗೊತ್ತಿಲ್ಲ, ದಟ್ ಈಸ್ = 180 ಡಿಗ್ರಿ. ಕೋನ 3 = 180 - 135. 180ರಲ್ಲಿ 135ನ್ನು ಕಳೆದ್ನಿ ಅಂದ್ರೆ ನನಗೆ 45 ಡಿಗ್ರಿ ಬರ್ತದೆ. ಕೋನ 3 ಎಷ್ಟೈತೆ ಹಂಗಾರೆ 45 ಡಿಗ್ರಿ. ಕೋನ 3 ಎಷ್ಟಿರ್ತದೆ ಅಂದರೆ ಕೋನ 5ನೂ ಅಷ್ಟೇ ಇರ್ತದೆ. ಕೋನ 3 ಮತ್ತು ಕೋನ 5 ಅಷ್ಟೇ ಇರ್ತಾವೆ. ಯಾಕಂದ್ರೆ ಅವೆಂಥ ಕೋನಗಳು? ಕೋನ 3 ಮತ್ತು 5 ಪರ್ಯಾಯ ಕೋನಗಳವು. ಎಂಥ ಕೋನ? ಪರ್ಯಾಯ ಕೋನ. ಸೊ ಇದು ಸಹ ಎಷ್ಟೈತಿ 45 ಡಿಗ್ರಿನ ಇರ್ತದೆ. ಇದು 45 ಇದ್ದಂದ್ರೆ ಕೋನ 1 and 5 ಸೇಮ್. ಯಾಕೆ? ಅನುರೂಪ ಕೋನಗಳು. ಎಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅನುರೂಪ ಕೋನ ಕೋನ 5 45 ಅಂದ್ರೆ ಕೋನ 1 ಈಸ್ ಆಲ್ಸೋ 45 ಡಿಗ್ರಿ. ಇನ್ನು 8 7 ಉಳಿದು ರೀ. 8 7 4 ಮತ್ತು 8ಗೆ ಸಮ ಇರ್ತೈತಿ. ಯಾಕೆ ಹೇಳ್ರಿ? ಅವೆರಡು ಎಂಥ ಕೋನಗಳು? ಅನುರೂಪ ಕೋನಗಳು. ಸೊ 4 135 ಅಂತಂದ್ರೆ 8 ಈಸ್ ಆಲ್ಸೋ 135. 7 ಇದು 30, 7 45, 3 45. ಯಾಕಂದ್ರೆ ಅವೆಂಥ ಕೋನಗಳು? ಅನುರೂಪ ಕೋನಗಳು. ಸೊ ಈ ಒಂದು ಡಯಾಗ್ರಾಮಲ್ಲಿ ಅವರು ಕೊಟ್ಟಿದ್ದು ಒಂದೇ ಒಂದು ಕೋನವನ್ನು, ಉಳುಕಿದೆಲ್ಲ ಕೋನಗಳನ್ನು ನಾವು ಕಂಡುಹಿಡಿದಿದ್ದೀವಿ. ನೀವು ಇಲ್ಲಿ ನೋಡಬಹುದು. ಸೊ ಅದನ್ನು ಅವ್ರು ಸೊಲ್ಯೂಷನ್ ಪಾರ್ಟಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಉದಾಹರಣೆ 2. 5.27ರಲ್ಲಿ ಎಲ್ ಮತ್ತು ಎಂ ರೇಖೆಗಳು ಛೇದಕ ರೇಖೆ ಟಿ ಇಂದ ಛೇದಿಸಲ್ಪಟ್ಟಿವೆ. ಇಲ್ಲಿ ನೋಡಿರಿ, ಎಲ್ ಎಂ ಮತ್ತು ಎಂ ಅಂತ ರೇಖೆಗಳು ಛೇದಕ ರೇಖೆ ಟಿ ಇಂದ ಏನು ಮಾಡಿದಾವೆ ಅಂತಂದರೆ ಛೇದಿಸಲ್ಪಟ್ಟಿವೆ. ಕೋನ ಎನ ಅಳತೆ ಕೊಟ್ಟಿದ್ದಾರೆ 120 ಅಂತ, ಕೋನ ಎಫ್ನ ಅಳತೆ ಕೊಟ್ಟಿದ್ದಾರೆ 70 ಅಂತಂದು. ನಮಗೇನು ಕ್ವಶನ್ ಕೇಳಿದಾರೆ? ಇವೆರಡು ಸಮಾಂತರವಾಗಿದ್ದಾವೋ ಇಲ್ಲವೋ, ಎಲ್ ಮತ್ತು ಎಂ ಸಮಾಂತರವಾಗಿದ್ದಾವೋ ಇಲ್ಲೋ ಅಂತ ಕೇಳಿದಾರೆ.
ಸಮಾಂತರ ಹೌದೋ ಅಲ್ಲೋ ಅಂತ ಕೇಳಿದಾರೆ. ಯಾವ ರೀತಿ ಸಾಲ್ವ್ ಮಾಡಬೇಕು? ನಮಗೆ ಇದ್ರ ಗುಣಲಕ್ಷಣಗಳೆಲ್ಲ ಗೊತ್ತದಾವೆ. ಸಮಾಂತರ ಇದ್ದರೆ ಹೆಂಗಿರ್ತೈತಿ, ಅನುರೂಪ ಕೋನಗಳು ಸೇಮ್ ಇರ್ತಾವೆ, ಪರ್ಯಾಯ ಕೋನಗಳು ಸೇಮ್ ಇರ್ತಾವೆ, ಸರಳ ಯುಗ್ಮಗಳು 180 ಡಿಗ್ರಿಯನ್ನು ಉಂಟು ಮಾಡ್ತಾವೆ. ಸೊ ಎಲ್ಲ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ದಾವೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಇವು ಸಮಾಂತರ ಅದಾವೋ ಇಲ್ಲೋ ಅಂತ ಕಂಡುಹಿಡಿತೀನಿ. ಸೊ ನಿಮಗೆ ಗೊತ್ತಿದೆ ಕೋನ್ ಎ ಮತ್ತು ಕೋನ್ ಬಿ ಕೂಡಿಸಿದ 180, ಯಾಕಂದ್ರೆ ಅವು ಸರಳ ಯುಗ್ಮಗಳನ್ನು ತೊಗೋತೀನಿ. ಯಾವ್ಯಾವ ಕೋನ್ ಎ ಮತ್ತು ಬಿ ಅನ್ನು ತೊಗೋತೀನಿ, ಕೂಡಿಸಿದ್ರೆ 180 ಬರ್ತದೆ. ಈ ಪ್ಲಸ್, ಯಾಕಂದರೆ ಇದೊಂದು ಸರಳ ರೇಖೆಯ ಮೇಲಿರ್ತಕ್ಕಂಥ 2 ಕೋನಗಳ ಮೊತ್ತ 180 ಡಿಗ್ರಿನೇ ಇರ್ತೈತೆ, ಪಾರ್ಶ್ವ ಕೋನಗಳ ಮೊತ್ತ. ನನಗೆ ಎ ಆಲ್ರೆಡಿ 120 ಅಂತ ಕೊಟ್ಟುಬಿಟ್ಟಿದ್ದಾರೆ ಅವರು. ಬಿ ಅನ್ನು ನಾನು ಕಂಡುಹಿಡಿಬೇಕಾಗಿದೆ. ಸೊ 120 ಈ ಕಡೆ ಕಳಿಸಿದ್ನಿ ಅಂದರೆ ಏನು ಬರ್ತದೆ, 180ಯಲ್ಲಿ 120 ಮೈನಸ್ ಮಾಡಿದೆ ಅಂದರೆ ನನಗೆ ಕೋನ್ ಬಿ 60 ಡಿಗ್ರಿ ಆಗಿದೆ. ಕೋನ್ ಬಿ ಎಷ್ಟಾಗಿದೆ ಹಂಗಾರೆ, ಇದು 60 ಡಿಗ್ರಿ ಆಗೈತಿ. ಇದು 60 ಅಂದರೆ ಎಫ್ನು 60 ಡಿಗ್ರಿ ಆಗಿರಬೇಕಾಗಿತ್ತು. ಯಾಕಂದರೆ ಅನುರೂಪ ಕೋನಗಳಲ್ಲಿ ಏನಾಗಿಲ್ಲ, ಸಮನಾಗಿಲ್ಲ. ಅದರಿಂದ ಬರಿಬೇಕು ನೀವು ಕೋನ್ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ, ಕೋನ್ ಎಫ್ 70 ಐತಿ. ಇವೆರಡು ಏನಾಗಿಲ್ಲ, ಅನುರೂಪ ಕೋನಗಳು ಸಮನಾಗಿಲ್ಲ. ಅನುರೂಪ ಕೋನಗಳು ಸಮನಾಗಿಲ್ಲ. ಅನುರೂಪ ಕೋನಗಳು ಸಮನಾಗಿಲ್ಲ. ಆದ್ದರಿಂದ ಎಲ್ ಮತ್ತು ಎಂ ರೇಖೆಗಳು ಏನಲ್ಲ, ಪರಸ್ಪರ ಸಮಾಂತರವಾಗಿಲ್ಲ. ಆದ್ದರಿಂದ ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿಲ್ಲ ಅಂತ ನಾವು ಬರಿಬೇಕಾಗ್ತದೆ. ಸೊ ನೀವು ನೋಡ್ಬೋದು, ಅವರು ಸಹ ಆನ್ಸರನ್ನು ಕೊಟ್ಟಿದ್ದಾರೆ. ನಿಮಗೆ ಸೊಲ್ಯೂಷನನ್ನು ನೀವು ನೋಡ್ಕೋಬಹುದು. ಇನ್ನು ಮುಂದೆ ನೋಡಿರಿ, ಕ್ವಶನ್ ನಂಬರ್ 3, ಉದಾಹರಣೆ 3. ಚಿತ್ರ 5.28ರಲ್ಲಿ ಎಲ್ ಮತ್ತು ಎಂ ಸಮಾನಾಂತರ ರೇಖೆಗಳು ಛೇದಕ ರೇಖೆ ಟಿ ಇಂದ ಛೇದಿಸಲ್ಪಟ್ಟಿವೆ. ಇವೆರಡು ಸಮಾಂತರವಾಗಿದ್ದಾವಂತ ಕೊಟ್ಟಿದ್ದಾರೆ. ಛೇದಕ ರೇಖೆ ಟಿ ಇಂದ ಛೇದಿಸಲ್ಪಟ್ಟಿವೆ. ಕೋನ್ 3ರ ಅಳತೆ 50 ಡಿಗ್ರಿ ಆದರೆ ಕೋನ್ 6ರ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ನಿಮಗೆ. ಕೋನ್ 3 ಅಳತೆ 50 ಆದ್ರೆ ಕೋನ್ 6ನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನಿಮಗೆ ಕೋನ್ 6ನ ಅಳತೆ ಬೇಕಂತಂದ್ರೆ ಕೋನ್ 2ನ ಅಳತೆ ಕಂಡುಹಿಡಿಯಿರಿ. ಕೋನ್ 2 ಮತ್ತು 6 ಸೇಮ್ ಇರ್ತವೆ, ಯಾಕಂತಂದ್ರೆ ಅವು ಎಂಥ ಕೋನಗಳು, ಅನುರೂಪ ಕೋನಗಳು. ಆದ್ದರಿಂದ ಕೋನ್ 2 ಪ್ಲಸ್ ಕೋನ್ 3 ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂತಂದ್ರೆ ಅವು ಎಂಥ ಕೋನಗಳು, ಸರಳ ಯುಗ್ಮಗಳು. ಏನಿದಾವವ, ಸರಳ ಯುಗ್ಮಗಳು. ಸೊ ಕೋನ್ 3ದ ಅಳತೆ ನನಗೆ ಸಿಕ್ಕಿದೆ ಎಷ್ಟು, 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ ಈ 50 ಡಿಗ್ರಿ ಆ ಕಡೆ ಕಳಿಸಿದ್ನಿ ಅಂದ್ರೆ ಮೈನಸ್ ಆಗ್ತದೆ. 180 ಡಿಗ್ರಿ ಮೈನಸ್ 50 ಡಿಗ್ರಿ ಅಂದ್ರೆ 130 ಡಿಗ್ರಿ ಬರ್ತದೆ. ಕೋನ್ 2 ಈಸ್ ಈಕ್ವಲ್ ಟು 130. ಇದು 130 ಡಿಗ್ರಿ ಬಂತು. ನಿಮಗೆ ಗೊತ್ತಿದೆ ಕೋನ್ 2 ಮತ್ತು ಕೋನ್ 6 ಎರಡು ಸೇಮ್. ಕೋನ್ 2 ಮತ್ತು ಕೋನ್ 6 ಎರಡು ಸೇಮ್. ಯಾಕಂತಂದ್ರೆ ಅವೆರಡು ಎಂಥ ಕೋನಗಳು, ಅನುರೂಪ ಕೋನಗಳವು. ಎಂಥ ಕೋನಗಳು, ಅನುರೂಪ ಕೋನಗಳು. ಆದ್ದರಿಂದ ಅವೆರಡು ಸಮ. ಆದ್ದರಿಂದ ಕೋನ್ 6 ಈಸ್ ಈಕ್ವಲ್ ಟು 130 ಡಿಗ್ರಿ. ಎಷ್ಟು ಬಂತು, 130 ಡಿಗ್ರಿ ಅಂತ ಬಂತು. ನೀವು ಇಲ್ಲಿ ಗಮನಿಸಬಹುದು. ಕೋನ್ 3 ಮತ್ತು ಕೋನ್ 6 ಕೋನಗಳನ್ನು ಆಂತರಿಕ ಕೋನಗಳು ಅಂತ ಕರೀತಾರೆ. ಯಾವ್ಯಾವ ಹೇಳ್ರಿ, ಕೋನ್ 3 ಮತ್ತು 6. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ನಾಲ್ಕನೇ ಪ್ರಶ್ನೆಗಿಂತ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ನೋಡ್ರಿ. ಏನಂತ, ಕೋನ್ 3 ಮತ್ತು 6 ನಡುವೆ ಸಂಬಂಧವಿದೆಯೇ ಅಂತ ಕೇಳಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಕೋನ್ 3 ಮತ್ತು 6 ನಡುವೆ ಯಾವುದೇ ಸಂಬಂಧವಿದೆಯೇ ಅಂತ ಕೇಳಿದ್ದಾರೆ. ಕೋನ್ 3ಗೆ ವಿಭಿನ್ನ ಬೆಲೆಗಳನ್ನು ತೆಗೆದುಕೊಂಡು ಸಂಬಂಧವನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸಬಹುದು ಮತ್ತು ಕೋನ್ 6 ಏನಾಗುತ್ತದೆ ಎಂದು ನೋಡಬಹುದು. ಒಮ್ಮೆ ಸಂಬಂಧವನ್ನು ಕಂಡುಕೊಂಡ ನಂತರ ಅದನ್ನು ಸಮರ್ಥಿಸಲು ಅಥವಾ ಈ ಸಂಬಂಧವು ಯಾವಾಗಲೂ ಸರಿ ಹೊಂದುತ್ತದೆ ಎಂದು ಸಾಧಿಸಲು ಪ್ರಯತ್ನಿಸಿ. ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಕೋನಗಳ ಮೊತ್ತವು ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಗೊತ್ತಿರಬೇಕು. ಇವೆರಡೂ ಸಮಾಂತರ ರೇಖೆಗಳ ಒಂದು ಛೇದಕ ಇದೆ.
ಈ ಒಂದೇ ಬದಿಯಲ್ಲಿರುವ ಆಂತರಿಕ ಕೋನಗಳು ಅಥವಾ ಅಂತಃಕೋನಗಳು ಅಂತ ಕರಿತೀವಿ. ಇವುಗಳ ಮೊತ್ತ ಯಾವಾಗಲೂ ಎಷ್ಟಿರ್ತದೆ ಅಂತಂದ್ರೆ 180 ಡಿಗ್ರಿನೇ ಇರ್ತದೆ. ಎಷ್ಟಿರ್ತದೆ? ಇವುಗಳ ಮೊತ್ತ ಯಾವಾಗಲೂ 180 ಡಿಗ್ರಿನೇ ಇರ್ತದೆ. ಇದು 3 ಮತ್ತು 6 ಸಮ ಇಲ್ಲ. ಇದೆ 4 ಆ್ಯಂಡ್ 5 ಆಲ್ಸೋ. 4 ಮತ್ತು 5ಗಳೂ ಸಹ ಏನಿವ ಅಂತರ್ಕೋನಗಳೇನೆ ಅಥವಾ ಆಂತರಿಕ ಕೋನಗಳೇನೆ. ಸೊ ಆದ್ದರಿಂದ 4 ಮತ್ತು 5 ಸಮನಾಗಿರ್ತೈತಿ. 3 ಮತ್ತು 6 ಸಮ ಅಲ್ಲ, ಮೊತ್ತ 180 ಡಿಗ್ರಿ. ಕೋನ 3 ಪ್ಲಸ್ ಕೋನ್ 6 ಕೂಡಿಸಿದೆ ಅಂತಂದ್ರೆ 180 ಡಿಗ್ರಿ ಆಂತರಿಕ ಕೋನಗಳ ಮೊತ್ತ. ಹಾಗೂ ಕೋನ್ 4 ಮತ್ತು 5, ಕೋನ್ 4 ಪ್ಲಸ್ ಕೋನ್ 5 ಮಾಡಿದೆ ಅಂತಂದ್ರೆ ಮೊತ್ತ 180 ಡಿಗ್ರಿನ ಬರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವಿಲ್ಲಿ ಗಮನಿಸಬೇಕು. ಉದಾಹರಣೆ 4 ಗಮನಿಸಿ. ಚಿತ್ರ 5.29ರಲ್ಲಿ ಎ ಬಿ ರೇಖಾಖಂಡವು ಸಿ ಡಿಗೆ ಏನಾಗಿದೆ ಅಂತಂದರೆ ಸಮಾಂತರವಾಗಿದೆ. ಎ ಬಿ ರೇಖಾಖಂಡ ಸಿ ಡಿಗೆ ಸಮಾಂತರವಾಗಿದೆ. ಎ ಡಿ ಯು ಬಿ ಸಿಗೆ ಸಮಾಂತರವಾಗಿದೆ. ಎ ಡಿ ಯು ಬಿ ಸಿಗೆ ಸಮಾಂತರ, ಆಮೇಲೆ ಎ ಬಿ ಯು ಸಿ ಡಿಗೆ ಸಮಾಂತರ. ಡಿ ಎ ಸಿ ಕೊಟ್ಟಿದ್ದಾರೆ 65, ಡಿ ಎ ಸಿ 65 ಅಂತ ಕೊಟ್ಟಿದ್ದಾರೆ. ಎ ಡಿ ಸಿ 60 ಅಂತ ಕೊಟ್ಟಿದ್ದಾರೆ. ಹಾಗೆ ಏನೇನು ಕೇಳಿದ್ದಾರೆ ಅವ್ರು ನಮ್ಗೆ? ಸಿ ಎ ಬಿ ಇದನ್ನು ಕೇಳಿದ್ದಾರೆ. ಆಮೇಲೆ ಎ ಬಿ ಸಿ ಇದನ್ನು ಕೇಳಿದ್ದಾರೆ. ಆಮೇಲೆ ಬಿ ಸಿ ಡಿ ಪೂರ್ಣ ಕೋನ ಇದು ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ನೋಡ್ರಿ, ಇಲ್ಲಿ 2 ಜೊತೆ ಸಮಾಂತರ ರೇಖೆಗಳನ್ನು ಕೊಟ್ಟಾರ. ಸೊ ಅದರಿಂದ ನಾವು ಕನ್ಫ್ಯೂಸ್ ಆಗಲಾರ್ದೆ ಮೊದಲು ಒಂದು ಜೊತೆ ಆಮೇಲೆ ಇನ್ನೊಂದೊಂದು ಜೊತೆ ತೊಗೊಂಡ ಕನ್ಸಿಡರ್ ಮಾಡಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಮಗೆ ಬೇಕಾದಂತಹ ಆ್ಯಂಗಲ್ಸನ್ನು ನಾವು ಕಂಡುಹಿಡಿಬೋದು. ಮೊದಲ ನಾನು ತೊಗೊತೀನಿ ಎ ಬಿ ಮತ್ತು ಸಿ ಡಿ ಇವೇನಂತಂದ್ರೆ ಸಮಾಂತರ. ಪ್ಯಾರಲಲ್ ಸಿಂಬಲ್ ತೋರಿಸ್ಬಿಡ್ತೀನಿ. ಎ ಬಿ ಪ್ಯಾರಲಲ್ ಡಿ ಸಿ, ಎ ಡಿ ಛೇದಕ ಅಂತ ನಾನು ತೊಗೊತೀನಿ. ಫಸ್ಟ್ ನಾನು ತೊಗೋಬೇಕಾಗಿದ್ದು ಇದು ಸಮಾಂತರ, ಇದು ಛೇದಕ. ಈ ಗೆರೆ ಇಲ್ಲ ಅಂತ ಅನ್ಕೋರಿ. ಕೋನ್ ಡಿ ಮತ್ತು ಕೋನ್ ಎ ಇವು ಎಂಥ ಕೋನಗಳಂತ ನಾನು ನಿಮ್ಗೆ ಹೇಳಿದೆ? ಆಂತರಿಕ ಕೋನಗಳು. ಇವುಗಳ ಮೊತ್ತ 180 ಇರ್ತೈತೆ. ಅಂದ್ರೆ ಎ ಡಿ ಸಿ ಡಿ ಎ ಬಿ ಇವುಗಳ ಮೊತ್ತ 180 ಡಿಗ್ರಿ ಇರ್ತದೆ. ಯಾಕಂತಂದ್ರೆ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಂಗಂದರೆ ಇಲ್ಲಿ ಬರೀರಿ, ಕೋನ ಎ ಡಿ ಸಿ ಮತ್ತು ಕೋನ ಡಿ ಎ ಬಿ ಕೂಡಿಸಿದ್ರೆ 180. ಈ ಗೆರೆ ಇಲ್ಲ ಅಂತ ಅನ್ಕೋರಿ, 180. ಆಮೇಲೆ ಇದು ಎ ಡಿ ಸಿ 60 ಕೊಟ್ಟಾರ, ಡಿ ಎ ಬಿ ಕಂಡು ಹಿಡಿಯೋದು. 180ರಲ್ಲಿ 60 ಕಳೆದ್ರಿ ಅಂದರೆ ಡಿ ಎ ಬಿ ಸಿಕ್ಬಿಡ್ತದೆ ನಿಮಗೆ. ಎಷ್ಟಂತ? 120. ಇದು ಹೋಲ್ ಆ್ಯಂಗಲ್ 120 ಐತ್ರಿ. ಡಿ ಎ ಬಿ ನನಗೆ ಬೇಕಾಗಿರೋದು ಜಸ್ಟ್ ಸಿ ಎ ಬಿ. 120ರಲ್ಲಿ 65 ಕಳೆದ್ರಿ ನಮಗೆ ಸಿ ಎ ಬಿ ಬರ್ತದೆ. ಟೋಟಲ್ ಆ್ಯಂಗಲ್ 120 ಐತಿ. ಅದರಲ್ಲಿ 65 ಕಳೆದು ಬಿಟ್ರಿ ಅಂದರೆ ನಿಮಗೇನು ಸಿಗ್ತದೆ? 55 ಡಿಗ್ರಿ ಸಿಗ್ತದೆ. ದಿಸ್ ಈಸ್ ಸಿ ಎ ಬಿ 55 ಡಿಗ್ರಿ ಅಂತ ಬಂತು. ಇನ್ನು ನಿಮಗೆ ಏನು ಗೊತ್ತದ? ಇದು ಒಂದು ಜಸ್ಟ್ ಇದು ಬಿಡ್ರಿ, ಇದು ನೋಡ್ರಿ. ಇದೇನಂತಂದ್ರೆ ಇದು ಒಂದು ಸಮಾಂತರ ರೇಖೆ ಐತಿ. ಯಾವುದು? ಬಿ ಸಿ ಮತ್ತು ಸೊ ಇವೆರಡು ಸಮಾಂತರ ರೇಖೆಗಳನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಇದೇನಾಗ್ತದೆ? ಛೇದಕ ರೇಖೆ ಆಗ್ತದೆ. ಅಂದ್ರೆ ಎ ಡಿ ಸಮಾಂತರ ಬಿ ಸಿ ಹಾಗೂ ಡಿ ಸಿ ಛೇದಕ ಅಂತ ನಾನು ತೊಗೊತೀನಿ. ಛೇದಕದ ಒಂದೇ ಬದಿಯಲ್ಲಿರುವ ಆಂತರಿಕ ಕೋನಗಳ ಮೊತ್ತ 180. 60 ಮತ್ತು ಇದು ಟೋಟಲ್ 180 ಆಗ್ತದೆ. ಅಂದ್ರೆ ಕೋನ ಎ ಡಿ ಸಿ ಡಿ ಸಿ ಬಿ ಕೋನ ಡಿ ಸಿ ಬಿ ಕೂಡಿಸಿದ್ರೆ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದೆ. ನನಗೆ ಎ ಡಿ ಸಿ 60 ಅಂತ ಗೊತ್ತಿದೆ. ಡಿ ಸಿ ಬಿ ಕೇಳಿದಾರೆ ನನ್ನ ಕ್ವಶನನ್ನು, ಡಿ ಸಿ ಬಿಯನ್ನೇ ಕೇಳಿದಾರೆ ನನಗೆ. ಸೊ 60 ಈ ಕಡೆ ಹೋದ್ರೆ ಮೈನಸ್ ಆಗ್ತದೆ. ಕೋನ್ ಡಿ ಸಿ ಬಿ ಎಷ್ಟು ಬರ್ತದೆ? 180ರಲ್ಲಿ 60 ಕಳೆದ್ನಿ ಅಂದ್ರೆ 120 ಡಿಗ್ರಿ ಬರ್ತದೆ. ಸೊ ಇದು ಎಷ್ಟಾಯಿತು? ಟೋಟಲ್ ಆ್ಯಂಗಲ್ 120 ಡಿಗ್ರಿ ಆಯಿತು. ಇನ್ನು ಇದನ್ನು ಕಂಡುಹಿಡಿಬೇಕಾಗಿದೆ ನಮಗೆ. ಯಾವುದು? ಇದು. ಸೊ ಇದು 120 ಐತಿ. ಈಗ ಎ ಬಿ ಮತ್ತು ಡಿ ಸಿ ಸಮಾಂತರ ರೇಖೆಗಳಂತ ನಮ್ಗೆ ಗೊತ್ತೈತಿ. ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳು. ಅದ್ರ ಒಂದೇ ಬದಿಯಲ್ಲಿರುವ ಕೋನಗಳ ಮೊತ್ತ ಎಷ್ಟಿರ್ತೈತಿ? ಅದು 180 ಇರ್ತೈತಿ. ಇದು 120 ಅಂದರೆ ಇದು ಎಷ್ಟಾಗಿಬಿಡ್ತದೆ? ಇದು 60. ಯಾಕಂದ್ರೆ ಇಲ್ಲಿ ಬರಿಬೇಕು ನೀವು ಏನದ? ಎ ಬಿ ಸಮಾಂತರ ಸಿ ಡಿ, ಆನಂತರ ಬಿ ಸಿ ಛೇದಕ ಅಂತ ತಗೋರಿ. ಬಿ ಸಿ ಛೇದಕ. ಹಾಗಾದರೆ ಡಿ ಸಿ ಬಿ ಆ್ಯಂಗಲ್ ಪ್ಲಸ್ ಬಿ ಎ ಸಿ ಆ್ಯಂಗಲ್ ಕೂಡಿಸಿದ್ರೆ 180.
ಈಗ ಆಲ್ರೆಡಿ ಇದು 120 ಅಂತ ಗೊತ್ತಿದೆ. BAC ಅಂತಂದ್ರೆ 180ರಲ್ಲಿ 120 ಕಳೆದ್ರಿ ಅಂದರೆ ಎಷ್ಟು ಬರ್ತದೆ? 60 ಡಿಗ್ರಿ ಬರ್ತದೆ. ಸೊ ಅವ್ರು ಕೇಳಿರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ನಾವಿಲ್ಲಿ ಬಿಡಿಸಿದ್ದೀವಿ. ಸೊ ಇಲ್ಲಿಯವರೆಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಅಪ್ ಟು 137 ಪೇಜ್ವರೆಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲ ಸಾಲ್ವ್ ಮಾಡಿ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.